ನ್ಯೂಸ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ರವಿ ಶ್ರೀವತ್ಸ ಮಾಡುವ ನಮಸ್ಕಾರ. ವೀಕ್ಷಕರೇ, ನಾನು ಇವತ್ತು ಇಳಕಲ್ನ ಈ ಒಂದು ಭಾಗಕ್ಕೆ ಬಂದು ನಿಮ್ಮ ಮುಂದೆ ಕೂರ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಗ್ಯಾಂಗ್ಸ್ ಆಫ್ UK ಅನ್ನೋ ಒಂದು ಕನ್ನಡ ಚಲನಚಿತ್ರದ ಒಂದು ಬಿಡುಗಡೆಯ ಅಂದ್ರೆ ಏಪ್ರಿಲ್ 10ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಆ ಒಂದು ಸಂತೋಷದ ವಿಷಯವನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಅಂತ ಹೇಳಿ ನಿನ್ನೆಯಿಂದ ನಾವು ಮಧ್ಯಮ ಕರ್ನಾಟಕ ಅಂತ ಏನ್ ಕರೀತಾರೆ, ಅಂದ್ರೆ ಚಿತ್ರದುರ್ಗ ಆಯ್ತು, ಅಲ್ಲಿಂದ ದಾವಣಗೆರೆ, ಅಲ್ಲಿಂದ ಹಾವೇರಿಯಿಂದ ತದನಂತರ ನಾವು ಹುಬ್ಳಿಗೆ ಬಂದ್ವಿ, ಹುಬ್ಳಿಯಿಂದ ಗದಗ ಆಯ್ತು, ಗದಗಿಂದ ಈಗ ನೇರವಾಗಿ ಇಳಕಲ್ಗೆ ಬಂದು ಇಳಿದಿದ್ದೇವೆ. ಇಲ್ಲಿ ಒಂದು ಖುಷಿಯ ವಿಷಯ ಏನು ಅಂತಂದ್ರೆ, ನಮ್ಮ ಗ್ಯಾಂಗ್ಸ್ ಆಫ್ UK ಅಂದ್ರೆ ಉತ್ತರ ಕರ್ನಾಟಕದ ಈ ಒಂದು ಭಾಗವನ್ನ ಇಟ್ಕೊಂಡು ನಾವು ಏನು ಈ ಚಿತ್ರೀಕರಣವನ್ನ ಮಾಡಿದ್ದೇವೆ, ಈ ಚಿತ್ರದಲ್ಲಿ ಸರಿಸುಮಾರು ಒಂದು 52 ದಿನಗಳ ಕಾಲ ನಾವು ಈ ಸುತ್ತಮುತ್ತಲಿನಲ್ಲೇ ನಾವು ಶೂಟಿಂಗ್ ಅನ್ನ ಮಾಡಿದ್ದೇವೆ. ಬಾಗಲಕೋಟೆ, ಶಿರೂರು, ಅಮೀನ್ಗಡ, ಹುನಗುಂದ, ಆಮೇಲೆ ಹೆರ್ಕಲ್ಲು, ಆಮೇಲೆ ಕೆರ್ಕಲ್ಮಟ್ಟಿ, ತದನಂತರ ಇಲ್ಲಿ ಇಳಕಲ್ಲಲ್ಲಿ ನಾವು ನಮ್ಮ ಚಿತ್ರದ ಕೊನೆಯ ದೃಶ್ಯವನ್ನ ನಾವು ಸೆರೆ ಹಿಡಿದಿದ್ದೆ ಈ ಒಂದು ಇಳಕಲ್ ಭಾಗದಲ್ಲಿ. ಇಲ್ಲೇ ನಾವು ಕುಂಬಳಕಾಯನ್ನ ಹೊಡೆದು ನಾವು ಇಲ್ಲಿಂದ ಹೋದ್ವಿ. ಅಲ್ಲಿಂದ ಹೋದ್ಮೇಲೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಡಬ್ಬಿಂಗ್ ಆಗ್ಲಿ, ರೀ ರೆಕಾರ್ಡಿಂಗ್ ಆಗ್ಲಿ, ಸೆನ್ಸಾರ್ ಆಗ್ಲಿ ಎಲ್ಲವನ್ನು ಮಾಡಿಕೊಂಡು ಚಿತ್ರದ ಮೊದಲನೇ ಪ್ರತಿಯನ್ನ ತೆಕ್ಕೊಂಡು ಎಲ್ಲವನ್ನು ಮಾಡಿ ಈಗ ಏಪ್ರಿಲ್ 10ನೇ ತಾರೀಕಿಗೆ ಈ ಸಿನಿಮಾವನ್ನ ಇಲ್ಲಿ ತೆಗೆದುಕೊಂಡು ಬಂದು ರಿಲೀಸ್ ಮಾಡ್ತಾ ಇದ್ದೇವೆ. ನಾಳೆಯೂ ಕೂಡ ಇಲ್ಲಿ ಪತ್ರಿಕಾ ಮಾಧ್ಯಮದವ್ರ ಜೊತೆ ಮತ್ತೆ ಒಂದಷ್ಟು ಜನ ಇದೇ ರೀತಿಯ ಒಂದಷ್ಟು ವಾಹಿನಿಗಳ ಜೊತೆ ನಮ್ಮ ಮಾತುಕತೆ ಇದ್ದಾವೆ. ಈ ಚಿತ್ರದಲ್ಲಿ ಸರಿಸುಮಾರು 55 ಜನ ಕಲಾವಿದರಿದ್ದಾರೆ. ಈ 55 ಜನರಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ, 5 ಜನ ಕಲಾವಿದರು ಮಾತ್ರ ನಮ್ಮ ದಕ್ಷಿಣ ಕರ್ನಾಟಕದಿಂದ ಬಂದಿತ್ತು ಅಂತಂದ್ರೆ, ಇನ್ನು ಉಳಿದ 50 ಜನ ಏನಿದ್ದಾರೆ ಅವರೆಲ್ಲರೂ ಈ ಮಣ್ಣಿನ, ಈ ಸೊಗಡಿನ, ಈ ಉತ್ತರ ಕರ್ನಾಟಕಕ್ಕೆ, ಅದರಲ್ಲೂ ಇಳಕಲ್, ಬಾಗಲಕೋಟೆ ಸುತ್ತಮುತ್ತಲಿನ ಜಾಗಕ್ಕೆ ಸಂಬಂಧಪಟ್ಟಂತಹ ಕಲಾವಿದರಾಗಿರ್ತಾರೆ. ತುಂಬಾ ಖುಷಿಯಿಂದ ಹೇಳಬೇಕು, ಇದೇ ಇಳಕಲ್ಲಿನ ಮಣ್ಣಿನ ಟಂಗ್ಸಾಲಿ ಉಮೇಶ್ ಅಂತ ಏನ್ ಕರೀತಾರೆ, ಅವರು ಈ ಚಿತ್ರದಲ್ಲಿ ಒಂದು ಪ್ರಮುಖವಾದ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. ಅದ್ಭುತವಾದ ನಟ, ಇಡೀ ಸ್ಕ್ರೀನ್ ಅನ್ನ ಬಗೆದು ತಿಂದಿದ್ದಾರೆ. ಈ ವೃದ್ಧಾಪ್ಯದಲ್ಲೂ ಕೂಡ ಒಬ್ಬ ಆರ್ಟಿಸ್ಟ್ಗೆ ವಯಸ್ಸು ಮತ್ತೊಂದು ಮಗದೊಂದು ಇದು ಯಾವುದೂ ಇಲ್ಲ. ಎರಡನೇದು ಹೇಳಬೇಕು ಅಂತಂದ್ರೆ, ಆತನಿಗೆ ಕಿವಿ ಕೇಳೋದಿಲ್ಲ. ಕಿವಿ ಕೇಳದೆ ಹೋದ್ರು ಕೂಡ ಎಷ್ಟು ಸುಂದರವಾಗಿ ಆಕ್ಟ್ ಮಾಡಿದ್ದಾರೆ ಅಂತಂದ್ರೆ, ಆತನ ಪಾದಗಳಿಗೆ ಇಲ್ಲಿಂದನೇ ನಾನು ಶರಣು ಅಂತ ಹೇಳ್ತೇನೆ. ಅಂತ ದೊಡ್ಡ ಕಲಾವಿದ. ಅವ್ರ ಜೊತೆ ನಮ್ಮ ಮಹಾಂತೇಶ್ ಗಜೇಂದ್ರಗಡ ಅವರಾಗಿರ್ಬೋದು, ಅದ್ಭುತವಾದ ಕಲಾವಿದ. ನಮ್ಮ ಮಹಾಂತೇಶ್ ಹಳ್ಳೂರ್ ಅವರಾಗಿರ್ಬೋದು, ತದನಂತರ ಇಲ್ಲಿಂದ ಒಂದಷ್ಟು ಜನ ಹೆಣ್ಮಕ್ಳುಗಳಾಗಿರ್ಬೋದು, ಒಂದಷ್ಟು ಜನ ಮಕ್ಕಳುಗಳಾಗಿರ್ಬೋದು, ಎಲ್ಲರೂ ನಮ್ಮ ಶರಣಬಸವ ಆಗಿರ್ಬೋದು, ರಮೇಶ್ ಮದಗುಂದ ಅವರಾಗಿರ್ಬೋದು, ಇಲ್ಲ ಅಂತಂದ್ರೆ ಕಿರಣ್ ಹೆರ್ಕಲ್ನವರಾಗಿರ್ಬೋದು, ಈ ತರ ಒಂದಷ್ಟು ಜನ ಹೇಳ್ತಾ ಹೋದಷ್ಟು ಕೂಡ ಕಲಾವಿದರು ಏನಿದ್ದಾರೆ ಅವರೆಲ್ಲ ಈ ಮಣ್ಣಿಗೆ ಸಂಬಂಧಪಟ್ಟಂತಹ ಕಲಾವಿದರು. ಇವ್ರನ್ನೆಲ್ಲ ನಾವು ಕಟ್ಕೊಂಡು ಒಂದು ಕೂಡು ಕುಟುಂಬದ ಹಾಗೆ ನಾವೆಲ್ಲ ಒಟ್ಟಿಗೆ ಒಂದು 52 ದಿನಗಳ ಕಾಲ ಇದೇ ಮಣ್ಣಿನಲ್ಲಿ ಶೂಟಿಂಗ್ ಅನ್ನ ಮಾಡಿದಂತಹ ಆ ದಿನಗಳಲ್ಲಿ ನಾವು ತೆಗೆದಂತಹ ಸಿನಿಮಾವನ್ನ ಈ ದಿನಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ. ಇದು ಮಹಾರಾಷ್ಟ್ರ ಒಂದು ಕಡೆ, ಎಲ್ಲೋ ಗೋವಾ ಮತ್ತೊಂದು ಕಡೆ, ನಮ್ಮ ಕರ್ನಾಟಕದ ಒಂದು ಕಾರ್ನರ್ ಅಂತ ಏನ್ ಹೇಳ್ತೀವಿ, ಆ ಕಾರ್ನರ್ ಅಲ್ಲಿ ಒಂದು ಬುಡಕಟ್ಟದ ಜನಾಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಜೀವ ಏನಿತ್ತು, ಒಂದು ಹೆಣ್ಣುಮಗಳೇನಿತ್ತು, ಅವಳ ಕಥೆಯನ್ನ ನಾವು ಈ ಚಿತ್ರದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಆ ಹೆಣ್ಣು ಶೋಷಣೆಗೆ ಒಳಗಾಗಿದ್ದಾಳೆ, ಆ ಹೆಣ್ಣು ಬಲಾತ್ಕಾರಕ್ಕೆ ಒಳಗಾಗಿದ್ದಾಳೆ, ಆ ಹೆಣ್ಣು ತನ್ನ ನ್ಯಾಯಕ್ಕೋಸ್ಕರ ಹೋರಾಟ ನಡೆಸಕ್ಕೆ ಹೋದಾಗ ಅವಳಿಗೆ ಆದಂತಹ ಅನ್ಯಾಯ, ಅವಳಿಗೆ ಸಿಗದಂತಹ ಒಂದು ಮಾನ್ಯತೆ, ಸ್ಥಾನ, ಇದೆಲ್ಲ ಏನಿತ್ತಲ್ಲ ಅದೆಲ್ಲ ಕಣ್ಣೀರು ತರಿಸುವಂತಹ ಒಂದು ಕತೆ ಆಗಬಲ್ಲದು ಅಂತ ಯಾವಾಗ ನಾನು ಯೋಚನೆ ಮಾಡಿದ್ನೋ ಅವತ್ತು ಗ್ಯಾಂಗ್ಸ್ ಆಫ್ UKಗೆ ಒಂದು ಮುನ್ನುಡಿ ಬರುತ್ತೆ. ಇದು ಒಂದು ಹೆಣ್ಣಿನ ಚಿತ್ರ, ಇದು ಒಂದು ಹೆಣ್ಣಿನ ಕಣ್ಣೀರಿನ ಚಿತ್ರ. ಆ ಹೆಣ್ಣಿನ ಕಣ್ಣೀರಿನ ಮುಖಾಂತರ ಒಂದು 60-65 ವರ್ಷದ ಮತ್ತೊಂದು ವೃದ್ಧೆಯ ಒಂದು ಕತೆ ಓಪನ್ ಆಗುತ್ತೆ. ನಾನು ಅದಕ್ಕೆ ತುಂಬಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಹೆಣ್ಣಿನ ಕಣ್ಣೀರಿನ ಕತೆ ಆಯ್ತು ಅಂತಂದ್ರೆ, ಇನ್ನೊಂದು ಹೆಣ್ಣಿನ ರಕ್ತ ಕಣ್ಣೀರಿನ ಕತೆ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ 2 ಹೆಣ್ಣು ಮಕ್ಕಳು ಏನ್ ಇದ್ದಾರೆ ಅವರ ಮೇಲೆ ಮೊದಲನೇ ಭಾಗ, ತದನಂತರ ಇಂಟರ್ವಲ್ ಆದ್ಮೇಲೆ 2ನೇ ಭಾಗ, ಈ ಹಂತದಲ್ಲಿ ಕತೆ ಬಿಚ್ಕೋತಾ ಹೋಗುತ್ತೆ. ಈ ಕಥೆಯನ್ನ ತುಂಬಾ ದೃಢವಾಗಿ ನಂಬಿ, ಈ ಕತೆ ನಿಮ್ಮ ಮನಸ್ಸನ್ನ ಸೂರೆಗೊಳ್ಳುತ್ತೆ. ಈ ಕತೆ ನಿಮ್ಮ ಮನಸ್ಸು, ಮನೆ ಮತ್ತು ಮಡಲಲ್ಲಿ ಖಂಡಿತ ನಿಮ್ಮ ಸ್ಮೃತಿ ಪಟಲದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅನ್ನೋ ಒಂದು ದುರಾಸೆ ಅಂತ ನೀವು ಅನ್ಬೋದು, ಆದ್ರೆ ಆಸೆ ಅಂತಾನೆ ನಾನು ಹೇಳ್ತೀನಿ.
ಎರಡನೇ ಭಾಗದ 1 ಗಂಟೆಗಳ ಕಾಲ ಚಿತ್ರೀಕರಣವನ್ನು ಕೂಡ ನಾವು ಮುಗಿಸಿದೀವಿ. ಅಂದ್ರೆ ಗ್ಯಾಂಗ್ಸ್ ಆಫ್ UK ಪಾರ್ಟ್ 1 ಈ ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಆದ್ರೆ ಪಾರ್ಟ್ 2ಗೆ ನಾವು ಮಿಕ್ಕ ತಯಾರಿಗಳನ್ನ ನಡೆಸ್ಕೊಂಡು ಇದೇ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮತ್ತೆ ಶೂಟಿಂಗ್ ಮಾಡಕ್ ಬರ್ತಾ ಇದ್ದೇವೆ. ಅಂದ್ರೆ 2 ಭಾಗಗಳಲ್ಲಿ ನಾವು ಈ ಸಿನಿಮಾವನ್ನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೇವೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಅದೇನೋ ಹೇಳ್ತಾರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಹೇಳಿ ಇಲ್ಲಿಯವರನ್ನ ಅಲ್ಲಿಯವ್ರನ್ನ ಇಲ್ಲಿಯವರು ಈ ಜಗಳಗಳೇನಿದ್ದಾವೆ, ಅಂದ್ರೆ ನಾವು ಇಲ್ಲಿಯ ಭಾಷೆಯ ಸಿನಿಮಾವನ್ನ ಮಾಡ್ತೀವಿ ಅಂದ ಕೂಡಲೇ ಅಲ್ಲಿಯ ಭಾಷೆಯ ಸಿನಿಮಾ ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿದಂತಹ ಒಂದು ಕಾಲ ಕೂಡ ಇತ್ತು. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಹುಲಿಯ ಅಂತ ಒಂದು ಸಿನಿಮಾವನ್ನ ನನ್ನ ಗುರುಗಳಾದಂತಹ KV ರಾಜ್ ಅವ್ರು ಮಾಡಿದಾಗ ಆ ಭಾಗದ ಜನಕ್ಕೆ ಆ ಭಾಷೆ ಅರ್ಥ ಆಗ್ಲಿಲ್ಲ ಅಂತ ಆ ಸಿನಿಮಾ ಫ್ಲಾಪ್ ಆಗುತ್ತೆ. ಆದ್ರೂ ಇದೆಲ್ಲ ನಮ್ಮ ಮನಸ್ಸಿನಲ್ಲಿದ್ರು, ನಮ್ಮ ಅದೇನೋ ಹೇಳ್ತಾರಲ್ಲ ತಲೆಯಲ್ಲಿ ಮೆದ್ಲಲ್ಲಿದ್ರು ಕೂಡ ಮತ್ತೆ ಮರಳಿ ಪ್ರಯತ್ನವ ಮಾಡು, ಏನಾಗುತ್ತೋ ನೋಡೋಣ. ಕತೆ ಚೆನ್ನಾಗಿತ್ತು ಅಂತಂದ್ರೆ ಇವತ್ತಿನ ಜನಾಂಗ, ಅವತ್ತು ನಾನು ಹೇಳ್ತಾ ಇರೋದು 30 ವರ್ಷದ ಹಿಂದೆ, 30 ವರ್ಷ ಆದ್ಮೇಲೆ ಬಹಳಷ್ಟು ಜನ ಚೇಂಜ್ ಆಗಿದ್ದಾರೆ. ನೋಡೋಣ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಮಾನ್ಯತೆ ಸಿಗತ್ತಾ ಇಲ್ವಾ ನೋಡೋಣ ಅನ್ನೋ ಒಂದು ದೃಷ್ಟಿ ಮೇಲೆ, ಒಂದು ಚಾಲೆಂಜ್ ಮೇಲೆ ನಾವು ಈ ಸಿನಿಮಾ ಮಾಡಿದ್ದೇವೆ. ನಾವು ಇಲ್ಲಿನ ವೀಕ್ಷಕರನ್ನ ಕೇಳ್ಕೊಳ್ಳೋದು ಇಷ್ಟೇ, ಇದು ನಿಮ್ಮ ಮನೆಯ ಸಿನಿಮಾ, ಇದು ನಿಮ್ಮ ಮಡಲಿನ ಸಿನಿಮಾ, ಇದು ನಿಮ್ಮ ಮಣ್ಣಿನ ಸಿನಿಮಾ. ದಯವಿಟ್ಟು ಯಾರು ಏನೇ ಅನ್ಲಿ ಒಂದು ಸಾರಿ ಕೈ ಮುಗಿದು ಕೇಳ್ಕೊತೀನಿ, ಒಂದು ಸಾರಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡಿ. ನಾವು ಕೂಡ ನಿಮ್ಗೆ ಈ ಮಾತನ್ನ ಹೇಳಿ ತಪ್ಪಿಸ್ಕೊಂಡು ಮತ್ತೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇಲ್ಲ. 10ನೇ ತಾರೀಕು ಮತ್ತೆ ಚಿತ್ರದುರ್ಗದಿಂದ ನಮ್ಮ ಪ್ರಯಾಣವನ್ನ ಬೆಳೆಸ್ಲಿಕ್ಕೆ ಇಷ್ಟಪಡ್ತೀವಿ. 10, 11, 12, 13, 14 ಈ 5 ದಿನಗಳ ಕಾಲ ನಿಮ್ಮ ಮುಂದೆನೆ ಈ ಉತ್ತರ ಕರ್ನಾಟಕದಲ್ಲಿ ನಾವು ಸುತ್ತಾ ಇರ್ತೀವಿ. ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ಈ ಕತೆ ಇಷ್ಟ ಆಗತ್ತೆ. ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನನ್ನನ್ನ ಕೇಳಿ, ಏನಯ್ಯ ರವಿ ಶ್ರೀವತ್ಸ ಹಿಂಗಂತ ಹೇಳ್ಬಿಟ್ರು ನಮ್ಮ ಕಥೆನ ತಂದಿಯಲ್ಲ, ನಾವೆಲ್ಲವನ್ನೂ ಬಿಟ್ಟು ನೋಡಿದ್ವಿ, ಏನಯ್ಯ ಇದೆ ಕತೆ ಅಂತ ಅವಾಗ ಕೇಳಿ. ಈ ಕತೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸನ್ನ ಗೆಲ್ಲತ್ತೆ ಅಂತ ರಾಜಾರೋಷವಾಗಿ ಹೇಳ್ತಾ, ಹರಸಿ ಹಾರೈಸಿ ಪ್ರೋತ್ಸಾಹಿಸಿ, ನಿಮ್ಮ ಆಶೀರ್ವಾದ ಅದು ನನಗೆ ಶ್ರೀರಕ್ಷೆ ಅಂತ ಹೇಳ್ತಾ, ಒಬ್ಬ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ರವಿ ಶ್ರೀವತ್ಸನಾದ ನಾನು ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು MS ರಮೇಶ್. ಸುಮಾರು 35 ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನಾನು ಮತ್ತು ರವಿ ಶ್ರೀವತ್ಸ ನಿರ್ದೇಶಕರು ಆತ್ಮೀಯವಾದವರು. 35 ವರ್ಷದಿಂದ ಒಟ್ಟಿಗೆ ಸಿನಿಮಾ ರಂಗಕ್ಕೆ ಬಂದವರು. ನಾನು ಇದುವರೆಗೂ ಒಂದು 14 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಒಂದು 4 ಭಾಷೆಯಲ್ಲಿ ಒಂದು 25 ಸಿನಿಮಾಗೆ ಸ್ಕ್ರೀನ್ ಪ್ಲೇ ಬರೆದಿದ್ದೀನಿ. 160ಕ್ಕೂ ಹೆಚ್ಚು ಸಿನಿಮಾಗೆ ಡೈಲಾಗ್ ಬರೆದಿದ್ದೀನಿ. ಸೊ ಈ ಸಿನಿಮಾ ಅಂದರೆ ಗ್ಯಾಂಗ್ಸ್ ಆಫ್ UK, ಈ ಸಿನಿಮಾಗೆ ರವಿ ಶ್ರೀವತ್ಸ ಡೆಡ್ಲಿ ಆರ್ಟ್ಸ್ ಮೂಲಕ ಪ್ರೊಡ್ಯೂಸ್ ಮಾಡ್ತಾ ಇರೋ ಸಿನಿಮಾ, ಡೈರೆಕ್ಟ್ ಮಾಡಿರೋ ಸಿನಿಮಾ. ಉತ್ತರ ಕರ್ನಾಟಕದ ಕಥೆಯನ್ನು ತಂದು ಉತ್ತರ ಕರ್ನಾಟಕದ ಮಣ್ಣಿನಲ್ಲೇ ಉತ್ತರ ಕರ್ನಾಟಕದ ಕಲಾವಿದರನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಜೊತೆಗಿರ್ತೀನಿ ಅಂತ ನಾನು ಜೊತೆಗೆ ನಿಂತವನು. ಆ ಮೂಲಕ ಈ ಗ್ಯಾಂಗ್ಸ್ ಆಫ್ UK ಸಿನಿಮಾಗೆ ನಾನು ಜೊತೆಯಾಗಿ ನಡೀತಾ ಇದ್ದೀನಿ. ಸೊ ಇದಕ್ಕೆ ಮುಂದೆ ನೀವೇನು ಪ್ರಶ್ನೆ ಕೇಳೋದು ಉತ್ತರ ಹೇಳಕ್ಕೆ ರೆಡಿ ಇದ್ದೀನಿ. ಈ ಗ್ಯಾಂಗ್ಸ್ ಆಫ್ UK ಇದೆಲ್ಲ ಈ ಚಿತ್ರಕ್ಕೆ ಸಂಭಾಷಣೆಯನ್ನು ಬರಿಬೇಕಾದಂತ ಸಂದರ್ಭದೊಳಗ ಯಾವ ರೀತಿ ನೀವು ಆಲೋಚನೆ ಮಾಡ್ಕೊಂಡ್ರಿ ಸರ್? ಒಂದು ಸಿನಿಮಾ ಸಂಭಾಷಣೆ ಆಗೋದು ಹೇಗೆ ಅಂತಂದ್ರೆ, ಕತೆ ಎಲ್ಲಿ ಹುಟ್ಕೊಂಡಿದ್ದು, ಮುಖ್ಯವಾಗಿ ಪಾತ್ರಗಳು ಹೇಗಿರ್ತವೆ, ಕಲಾವಿದರು ಯಾರು, ಈ ಮೂರನ್ನು ನಾವು ತೋರಿಸ್ತೀವಿ. ಇಲ್ಲಿ ಮುಖ್ಯವಾದದ್ದೇನಪ್ಪ ಅಂದರೆ, ಕತೆ ಹುಟ್ಕೊಂಡಿರೋದು ಉತ್ತರ ಕರ್ನಾಟಕದ ಮಣ್ಣಲ್ಲಿ, ಕಲಾವಿದರು ಕೂಡ ಇಲ್ಲಿಯವರೇ. ಸುಮಾರು 56 ಜನ ಕಲಾವಿದರು ಇರೋದರಲ್ಲಿ 45ರಿಂದ ಒಂದು 50 ಜನ ಕಲಾವಿದರು ಉತ್ತರ ಕರ್ನಾಟಕದವರೇ ಆಗಿರ್ತಾರೆ. ಅವರ ಭಾಷೆ, ವೇಷ, ಭೂಷಣ, ಅವ್ರು ಇರೋವಂಥ ಜಾಗ ಎಲ್ಲವೂ ಉತ್ತರ ಕರ್ನಾಟಕವೇ ಆಗಿರೋದ್ರಿಂದ ಉತ್ತರ ಕರ್ನಾಟಕದ ಭಾಷೆನೇ ತರಬೇಕು ಅಂತ ತುಂಬ ನಾವಿಬ್ರು ಡಿಸ್ಕಸ್ ಮಾಡಿರೋವಂಥದ್ದು. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಉತ್ತರ ಕರ್ನಾಟಕದ ಮೇಲೆ ಮೊದಲಿಂದ ಇದ್ದಿದ್ದ ಆ ಭಾಷೆ ಬಗ್ಗೆ ಒಂದು ಪ್ರೀತಿ, ಆ ಗಂಡು ಮೆಟ್ಟಿನ ನಾಡು, ಗಂಡು ಮೆಟ್ಟಿದ ಭಾಷೆ ಅಂತ ಏಕೆ ಅನ್ನಿಸ್ತಾ ಇತ್ತು ಅಂತಂದ್ರೆ, ನನ್ನ ಗುರುಗಳ ಜೊತೆ ನಾನು ಇಲ್ಲಿ ಹುಲಿಯಾ ಸಿನಿಮಾಗೆ ಬಂದಿದ್ದೆ 25 ವರ್ಷದ ಹಿಂದೆ. ಅವರು ಬರೆದಿದ್ದ ಆ ಸಂಭಾಷಣೆ ನನ್ನ ತಲೆಯಲ್ಲಿ ಯಾವತ್ತೂ ಇರ್ತಾ ಇತ್ತು. ಅದರ ಪ್ರಯತ್ನವನ್ನ ನಾನು ಮಾಡಿ ಭೀಮಾ ತೀರದಲ್ಲಿ ಬರೆದೆ. ಅವಾಗ ಸ್ಟೇಟ್ ಅವಾರ್ಡ್ ಬಂತು. ಆ ಕಂಟಿನ್ಯೂಡ್ ಪ್ರಯತ್ನವನ್ನ ಈ ಸಿನಿಮಾದಲ್ಲಿ ತರಬೇಕು ಅಂತ ಡಿಸೈಡ್ ಮಾಡಿದಾಗ, ಕತೆ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ, ಸ್ಟ್ರಾಂಗ್ ಆದ ಭಾಷೆನೇ ಇರಬೇಕು, ಸ್ಟ್ರಾಂಗ್ ಆದ ಡೈಲಾಗ್ ಇರಬೇಕು ಅಂತ ನಾನು ಪ್ರಿಪೇರ್ ಆಗಿದ್ದೀನಿ ನಿಜ. ಅದಕ್ಕೆ ಬೇಸಿಕ್ ಆಗಿ ರವಿ ಶ್ರೀವತ್ಸ ಅವರು ಎಲ್ಲಾ ತರದ ಒಂದು ಏನು ಸೌಕರ್ಯ ಸಾಮಗ್ರಿಗಳನ್ನು ಕೊಟ್ಟಿದ್ರು. ಅದಕ್ಕೆ ಒಂದು ಎನ್ಹ್ಯಾನ್ಸ್ ವರ್ಷನ್ ಅಂತ ನಾನು ಪ್ರಯತ್ನ ಪಟ್ಟಿದ್ದೆ. ಉತ್ತರ ಕರ್ನಾಟಕದ ಭಾಷೆ ಗಡಿಸ್ ಭಾಷೆ ಅನ್ನುವಂತ ಇದ್ರನ್ನ ಹೇಳ್ತೀವಿ, ಸ್ವಲ್ಪ ಕೇಳೋದಕ್ಕೆ ವರ್ಡ್ ಅನಿಸುತ್ತೆ. ಅಂತ ಸಂದರ್ಭದೊಳಗೆ ನೀವು ಡೈಲಾಗ್ ಅನ್ನ ಬರಿಬೇಕಾದಂತ ಸಂದರ್ಭದೊಳಗೆ, ಯಾಕಂದ್ರೆ ನೀವು ಬೆಂಗಳೂರಿನ ಭಾಷೆಯನ್ನು ಬೆಳೆಸ್ಕೊಂಡು ನಮ್ಮ ಸಿನಿಮಾ ಅಂತ ಬೆಂಗಳೂರು ಭಾಷೆ, ಪುಸ್ತಕ ಭಾಷೆ
ಅಂತ ಸಂದರ್ಭದೊಳಗೆ ಈ ನಮ್ಮ ಭಾಷೆಯನ್ನ ಅಂದ್ರೆ ಗಂಡ್ಮಕ್ಳು ಬೇರೆ ರೀತಿ ಅವ ಬಳಸ್ತಕ್ಕಂಥದ್ದು, ಹೆಣ್ಮಕ್ಳು ಬೇರೆ ರೀತಿ ಬಳಸ್ತಕ್ಕಂಥದ್ದು, ಅಂತ ಸಂದರ್ಭದೊಳಗೆ ಆ ಡೈಲಾಗ್ಗಳನ್ನು ನೀವು ಯಾವ ರೀತಿ ಆ ಸಂಭಾಷಣೆಗಳನ್ನ ನೀವು ಬೆಳೆಸೋದು? ಸರ್, ಒಂದು ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ಇರೋ ಒಂದು ಕೆಪಾಸಿಟಿ ಅಥವಾ ಒಂದು ಟ್ಯಾಲೆಂಟ್ ಏನಪ್ಪಾ ಅಂತಂದ್ರೆ, ಸಿನಿಮಾದವ್ರು ಒಬ್ಬ ನಿರ್ದೇಶಕರಾಗಿ ಬರಹಗಾರರಾಗಲಿ ಯಾವತ್ತೂ ಏನಪ್ಪಾ ಅಂದ್ರೆ ನಮ್ಗೇನು ಎಲ್ಲಿಯವರು ಅನ್ನೋದನ್ನ ಫಸ್ಟು ತೊಡಗಿಸ್ಕೋತೀವಿ ನಾವು. ಫಾರ್ ಎಕ್ಸಾಂಪಲ್, ನನಗೆ ಡಾಕ್ಟರ್ ಪಾತ್ರ ಮಾಡಬೇಕು ಅಂತಂದ್ರೆ ಡಾಕ್ಟರ್ ಬಗ್ಗೆ ಎಲ್ಲವನ್ನು ತಿಳ್ಕೊಂಡು ಆ ಫೀಲ್ಡ್ಗೆ ಇಳಿತೀವಿ. ಲಾಯರ್ ಮಾಡಬೇಕು ಅಂದ್ರೆ ಆ ಫೀಲ್ಡ್ಗೆ ತಿಳ್ಕೊತೀವಿ. ಹಾಗೇನೆ ಈ ಬರಹಗಾರ ಯಾವತ್ತು ಏನಪ್ಪಾ ಅಂತಂದ್ರೆ ಒಂದು ಸಿನಿಮಾ ಕತೆ ಬರಿಬೇಕಾದ್ರೆ, ಸಂಭಾಷಣೆ ಬರಿಬೇಕಾದ್ರೆ, ಚಿತ್ರಕಥೆ ಬರಿಬೇಕಾದ್ರೆ ಆ ಭಾಷೆಯ ಸೊಗಡಿನ ಬಗ್ಗೆ ಗೊತ್ತಿರಬೇಕು. ಬರೀ ಉತ್ತರ ಕರ್ನಾಟಕದ ಭಾಷೆ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಭಾಷೆ ತೆಗೆದು ಕನ್ನಡದವೇ ಆದ್ರೂ ಮೈಸೂರು ಕನ್ನಡ ಬೇರೆ, ಬೆಂಗಳೂರು ಕನ್ನಡ ಬೇರೆ, ಮಂಡ್ಯ ಕನ್ನಡ ಬೇರೆ, ಕೊಳ್ಳೇಗಾಲ ಕನ್ನಡ ಬೇರೆ, ಕರಾವಳಿ ಕನ್ನಡ ಬೇರೆ, ಉತ್ತರ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆಗಳಿದ್ದಾವೆ. ಇದೆಲ್ಲವನ್ನೂ ತಿಳ್ಕೊಂಡು ನಾವು ಉತ್ತರ ಕರ್ನಾಟಕದ ಒಂದು ಭಾಷೆ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಬೆಳಗಾಮಲ್ಲಿ ಬೇರೆ ತರ ಮಾತಾಡ್ತಾರೆ, ಬಿಜಾಪುರಲ್ಲಿ ಬೇರೆ ತರ ಮಾತಾಡ್ತಾರೆ, ಹುಬ್ಳಿಲಿ ಬೇರೆ ತರ ಮಾತಾಡ್ತಾರೆ. ಎಲ್ಲವೂ ಕನ್ನಡವೇ, ಉತ್ತರ ಕರ್ನಾಟಕದ ಕನ್ನಡನೇ. ಆದ್ರೆ ಇದೆಲ್ಲವನ್ನು ಪ್ರಿಪೇರ್ ಮಾಡಿ ಇದು ಒಂದು ಭಾಗದ ಸಿನಿಮಾ ಆಗ್ಬೇಕು ಅನ್ನೋದಕ್ಕೋಸ್ಕರ ಉತ್ತರ ಕರ್ನಾಟಕ ಅಂತ ಒಂದು ಮಾಡಿ ಅಲ್ಲಿರೋ ಅಷ್ಟು ಭಾಷೆಗಳನ್ನ ಒಗ್ಗೂಡಿಸಿ ನಾವು ಒಂದು ಈ ಸಂಭಾಷಣೆ ಬರೆಯಕ್ಕೆ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದು ನಿಜ. ಅದಕ್ಕೆ ಸಾಥ್ ಕೊಟ್ಟಿದ್ದು ರವಿ ಶ್ರೀವತ್ಸ. ಅದಕ್ಕೆ ಇನ್ನೂ ಪವರ್ ತುಂಬಿದ್ದು ಏನಪ್ಪಾ ಅಂದ್ರೆ ಅಲ್ಲಿರೋ ಎಷ್ಟೂ ಕಲಾವಿದರು, ಅದಕ್ಕೆ ಬೇಕಾಗಿದ್ದಂಥ ಬ್ಯಾಕ್ಗ್ರೌಂಡು, ಮ್ಯೂಸಿಕ್ಕು ಎಲ್ಲವೂ. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಊಟ ಪ್ರಶಾಂತನ ನಮಸ್ಕಾರಗಳು. ಗ್ಯಾಂಗ್ಸ್ ಆಫ್ UK, ಭೀಮೆಯ ಮಡಿಲಲ್ಲಿ, ಉತ್ತರ ಕರ್ನಾಟಕದ ಒಂದು ಮಣ್ಣಿನ ಕತೆ ನಿಮ್ಮ ಮುಂದೆ ಏಪ್ರಿಲ್ 10ಕ್ಕೆ ಸಿನಿಮಾ ತೆರೆಗೆ ಬರೋದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ತಾವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ನಿಮ್ಮ ಪ್ರಶ್ನೆ ಇದ್ರೆ. ಸರ್, ಈ ಗ್ಯಾಂಗ್ಸ್ ಆಫ್ UK ನೀವು ಇಂಥ ಪಾತ್ರಗಳನ್ನ ಬೇಕು ಅನ್ನುವಂತ ರೀತಿ ನಿರ್ದೇಶಕರು ನಿಮ್ಗೆ ಹೇಳಿದ್ರು, ಅಥವಾ ನನಗೆ ಇಲ್ಲ ಕೆಲವು ಸಲ ನಮ್ಮ ಪಾತ್ರ ಇಂಥ ರೀತಿಯನ್ನ ನಾವು ಮಿಂಚ್ತೀವಿ ಅನ್ನುವಂಥದ್ದು ಎಲ್ಲರಿಗೂ ಒಂದು ಆಸೆ, ನಾನು ಹೀರೋ ಆಗಿ ಕಾಣ್ಬೇಕು ಅನ್ನುವಂತಹ ರೀತಿ. ಹಾಗಾಗಿ ಈ ಪಾತ್ರ ಎಲ್ಲೋ ನನ್ನ ಇದಕ್ಕೆ ಇಮೇಜ್ಗೆ ಹೊಸ ಕೊಡ್ತಾ ಇದೆ ಅನ್ನುವಂಥ ಭಾವನೆ. ಹಾಗಾಗಿ ಅಂತ ಸಂದರ್ಭದೊಳಗೆ ಸರ್ ರವಿ ಸರ್ ನಿಮ್ಗೆ ಹೇಳಿದಾಗ ನೀವು ಯಾವ ರೀತಿ ಪ್ರತಿಕ್ರಿಯೆ ಇಲ್ಲ, ಅವ್ರು ಯಾವಾಗ ನನಗೆ ಕತೆ ಹೇಳೋರು, ಫಸ್ಟ್ ಟೈಮ್ ಕತೆ ಹೇಳಿದಾಗ ಅವ್ರಿಗೆ ನಾನು ಫಸ್ಟ್ ಕೇಳಿದ್ದು ಪ್ರಶ್ನೆ, ಅಣ್ಣಯ್ಯ ನೀವು ಏನ್ ಅನ್ಕೊಂಡಿದ್ದೀರಾ ಅದನ್ನ ಹೀಗೆ ಮಾಡ್ತೀರಾ ಅಂತ ಹೇಳಿ. ಕಂದಪ್ಪ, ನಾನು ಏನ್ ಅನ್ಕೊಂಡಿದ್ದೀನೋ ನಾನು ಹಾಗೆ ಮಾಡಕ್ಕೆ ಅಂತ ಹೊರಟಿದ್ದೀನಿ, ಇದು ಕತೆ ಹೀಗಿದೆ ಅಂತ ಅಂದಾಗ ನನಗೆ ಫಸ್ಟ್ ರೋಮಾಂಚನ ಆಗಿದ್ದು ಅವರ ಹೇಳದಂತ ಕಥೆಯ ಒಂದು ರೀತಿ ನೀತಿ ಇರ್ಬೋದು. ಒಂದು ಕತೆ ಅಂತ ಬಂದಾಗ ಆ ಕಥೆಯ ಜೀವಾಳ ಇರ್ತವೆ ಪ್ರತಿಯೊಂದು ಪಾತ್ರಗಳು. ನೀವು ಹೇಳಿದಂಗೆ ಇದೆಲ್ಲೋ ಸೈಡ್ಗೆ ಹೋಗುತ್ತೆ, ರೈಟ್ ಲೆಫ್ಟ್ಗೆ ಹೋಗುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ. ನನಗೆ ಅರ್ಥ ಆಗಿದ್ದೇನಂತಂದ್ರೆ ಯಾವಾಗ ಕತೆಗೆ ಒಂದು ತೂಕ ಇರಬೇಕು, ಕಥೆಯಲ್ಲಿ ತೂಕ ಇದೆ ಅಂತ ನನಗನ್ನಿಸ್ತು. ನನ್ನ ಪಾತ್ರ ಏನಿದೆ ಆ ಪಾತ್ರಕ್ಕೊಂದು ತೂಕ ಇದೆ ಅಂತ ಅನಿಸ್ತು ನನಗೆ. ಫಸ್ಟ್ ಟೈಮು ನನ್ನ ಅವ್ರ ಜೊತೆ ವರ್ಕ್ ಮಾಡಿರುವಂತ ಸಿನಿಮಾ ಇದು. ನಾನು ಅವರ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅದಕ್ಕೆ ಸಂಭಾಷಣೆ ರಮೇಶ್ ಅಣ್ಣ ಅವರು ಬರೆದಿದ್ದಾರೆ, ಗಿರೀಶ್ ಅಣ್ಣ ಕ್ಯಾಮ್ರಾಮನ್ನು, ಸಂಕಲನಕಾರ ನಮ್ಮ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು, ಆಮೇಲೆ ಫೈಟ್ ಮಾಸ್ಟರ್ ಡ್ಯಾನಿ ಮಾಸ್ಟರ್, ಥ್ರಿಲ್ಲರ್ ಮಂಜು ಮಾಸ್ಟರ್, ಎಲ್ಲ ಒಂದು ಒಳ್ಳೆ ತಂಡ, ಒಂದು ಒಳ್ಳೆ ಟೆಕ್ನಿಷಿಯನ್ಸ್, ಅನುಭವ ಇರುವಂತ ಒಂದು ತಂಡದ ಜೊತೆ ಕೆಲಸ ಮಾಡೋದು ಬಹಳ ಖುಷಿ ಆಗುತ್ತೆ. ಯಾಕಂತಂದ್ರೆ ಪ್ರತಿ ಹಂತದಲ್ಲೂ ಒಂದೊಂದು ಸಿನಿಮಾ ಮಾಡ್ಬೇಕಾದ್ರೆ ಹೊಸ ವಿಚಾರಗಳನ್ನ ಕಲಿತಿರ್ತೀವಿ. ನೂರ್ತಂತ ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡೋದು ಸಾಕಷ್ಟು ವಿಷಯಗಳನ್ನ ಕಲಿಯೋದಕ್ಕೆ ಅವಕಾಶ ಇರುತ್ತೆ. ಸೊ ರವಿ ಸರ್ ಜೊತೆ ವರ್ಕ್ ಮಾಡಿದಾಗೂ ಅಷ್ಟೇ ಅವರಲ್ಲಿ ಒಂದು ಸಿನಿಮಾ ಪ್ರೀತಿ ಮತ್ತೆ ಸಿನಿಮಾ ಮೇಲೆ ಇರುವಂತಹ ವ್ಯಾಮೋಹನ ಕಲಿಯೋ ಒಂದು ತವಕ ಬಯಕೆ ಇತ್ತು. ಅದು ಈ ಸಿನಿಮಾ ಮೂಲಕ ಈಡೇರಿದೆ ಅನ್ನೋದಕ್ಕೆ ಖುಷಿ ಬೀಳ್ತೇನೆ. ಈಗ ನೀವು ನಮ್ಮ ಉತ್ತರ ಕರ್ನಾಟಕದ ಸಂಭಾಷಣೆಯನ್ನು ಹೇಳಬೇಕಾದಂತ ಸಂದರ್ಭದೊಳಗೆ ನೀವು ಉಳಿದ ಸಿನಿಮಾದ ಹಾಗೆ ಈಸಿಯಾಗಿ ಹೇಳುವಂತ ರೀತಿಯಲ್ಲಿ ನಮ್ಮ ಭಾಷೆ ಬಂತ ನೀವೇ ಹೇಳಿದ್ರಿ ಒರಟು ಭಾಷೆ ಅಂತೇಳಿ. ಇಲ್ಲ, ಭಾಷೆಯಲ್ಲಿ ಒರಟುತನ ಇದೆ, ಆದ್ರೆ ಇಲ್ಲಿಯ ಜನರ ಮನಸ್ಸು ಬಹಳ ಮೃದುವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ಶೂಟಿಂಗ್ ಏನು ಒಂದು 45ರಿಂದ ಒಂದು 55 ದಿವಸಗಳ ಕಾಲ ಇಲ್ಲಿ ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಅಷ್ಟೇ ನಮಗೆ ಸಹಕಾರ ಕೊಟ್ಟಂತ ರೀತಿ ಅದು ಬಹಳ ಸಿನಿಮಾ ಚೆನ್ನಾಗಿ ಮೂಡ್ ಬರೋದಕ್ಕೆ ಸಹಕಾರ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜಾಗಗಳಲ್ಲಿ ಶೂಟಿಂಗ್ ಮಾಡಿದೀವಿ. ಬಾಗಲಕೋಟೆ ಇರ್ಬೋದು, ಆಮೇಲೆ ಅನಗುಂದ ಇರ್ಬೋದು, ಮುಚ್ಚಲ್ಮಟ್ಟಿ ಡ್ಯಾಮ್ ಇರ್ಬೋದು. ಪ್ರತಿಯೊಂದು ಜಾಗದಲ್ಲಿ ನಾವೇನು ಶೂಟಿಂಗ್ ಹೋದಾಗ ಎಲ್ಲ ಸ್ಥಳೀಯರು ಕೂಡ ನಮಗೆ ಬಹಳ ಪ್ರೋತ್ಸಾಹ ಕೊಟ್ಟು ಒಂದು ಇಲ್ಲಿನ ಸೊಗಡನ್ನ ಏನು ನಾವು ಅಂತಿದ್ದೀವಿ, ಈ ಮಣ್ಣಿನ ಸೊಗಡನ್ನ ಚಿತ್ರೀಕರಣ ಮಾಡೋಕ್ಕೆ ಬಹಳ ಅನುವು ಮಾಡಿಕೊಟ್ರು.
ಚಿತ್ರೀಕರಣ ಮಾಡ್ಬೇಕಾದ್ರೆ ಏನೆಲ್ಲ ಅವ್ರು ಸಪೋರ್ಟ್ ಕೊಟ್ಟಿದ್ದಾರೆ, ಈ ಚಿತ್ರ ಒಂದು ಸುಂದರವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಅದರ ಜೊತೆಗೆ ಈ ಒಂದು ಚಿತ್ರನ ರೆಡಿ ಮಾಡಿ ಇವತ್ತು ಭೀಮಯ್ಯ ಮಡಿಲಲ್ಲಿ ಅನ್ನೋ ಒಂದು ಟ್ಯಾಗ್ ಲೈನ್ ಜೊತೆಗೆ ನಿಮ್ಮ ಮಡಲಿಗೆ ಈ ಚಿತ್ರನ ತರ್ತಿದ್ದೀವಿ. ನೀವೆಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ. ನಮ್ಮ ಮಣ್ಣಿನ ಕತೆ ಯಾವಾಗಲೂ ನಾವು ಹೇಳ್ತಿರ್ತೀವಿ, ಕಲ್ಟ್ ಸಿನಿಮಾ ಬರ್ತಿಲ್ಲ ಅಂತೇಳಿ. ನೋಡಿ, ಒಂದು ಹೊಸ ಪ್ರಯತ್ನದೊಂದಿಗೆ ನಿಮ್ ಮುಂದೆ ಬಂದಿದ್ದೀವಿ. ಈ ಚಿತ್ರನ ನೀವು ಗೆಲ್ಲಿಸಿದ್ರೆ ಇದರ ಜೊತೆಗೆ ನಿಮಗೆ ಸಾಕಷ್ಟು ಈ ತರದ ಒಂದಷ್ಟು ಹೊಸ ಪ್ರಯೋಗಗಳು ಹುಟ್ಟುವಂತವೆ ಅಂತ ಹೇಳೋದಕ್ಕೆ ಆಶಿಸ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ.